ತಮ್ಮ ತಮಗೆ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಪ್ರತಿಯೊಂದರಿಗೂ ಅಪಯಶ ಕಂಡಾಗ ಅವರಿಗೊಂದು ಚಿಕ್ಕ ಸಂಶಯ ಬರುತ್ತೆ. ಏನೋ ನನಗೆ ಯಾರೋ ಭಾನುಮತಿ ಮಾಡಿಸ್ತಾ ಇದ್ದಾರೆ, ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ, ಯಾರೋ ನನಗೆ ನೆಗೆಟಿವ್ ಎನರ್ಜಿಯನ್ನು ಸೆಂಡ್ ಮಾಡ್ತಾ ಇದ್ದಾರೆ ಅಂತ ಅವಾಗ 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 ಅವ್ರಿಗೆ ಫೀಲ್ ಆಗ್ತದೆ. ಆನಂತರ ಒಮ್ಮೆ ಅವ್ರ ಮನಸ್ಸಿನಾಗ ಅಂತಂತ ಯಾರು ಮಾಡ್ತಾರ, ನನಗೆ ಯಾರೂ ಶತ್ರುಗಳೇ ಇಲ್ಲ, ಯಾರು ಮಾಡ್ತಾರ, ನಮ್ಮಂಥವ್ರು ಹೇಳಿದಾಗಲೂ ಕೂಡ ಕನ್ಫ್ಯೂಷನ್, ನನಗೆ ಯಾರು ಶತ್ರುಗಳೇ ಇಲ್ಲ ಅಂತಾರೆ. ಸೊ ನಿಮಗೆ ಯಾರು ನಿಮ್ಮ ಶತ್ರುಗಳು ಅಥವಾ ನಿಮಗೆ ಆಗದವರು ನಿಮಗೆ ನೆಗೆಟಿವಿಟಿಯನ್ನು ಸೆಂಡ್ ಮಾಡ್ತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ. ಆ ನಂತರ ಮಾಟ ಮಂತ್ರ ತಂತ್ರ ಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಯಾರು ನಿಮಗೆ ಹಿತಶತ್ರು ಅದಾರ ಅಂಥವ್ರನ್ನು ಕಂಡುಕೊಳ್ಳಲಿಕ್ಕೆ, ಆ ನಂತರ ಅದು ಏನೇ ಆದರೂ ಕೂಡ ನಿಮಗೆ ರಕ್ಷಣೆ ಸಿಗುವಂತೆ, ಅವರು ಮಾಡಿದ ಅಥವಾ ಬಿಟ್ಟ ನೆಗೆಟಿವಿಟಿ ನಿಮ್ಮ ಮೇಲೆ ಪರಿಣಾಮ ಆಗದಂತೆ ತಡ್ಕೊಳ್ಳಿಕ್ಕೆ ಒಂದು ತಂತ್ರ ಇದೆ. ಅದನ್ನು ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಯಾವುದೇ ಶನಿವಾರ ಒಂದು ಪೆನ್ ಒಂದು ಕರಿ ಪೆನ್ ತಗೋಬೇಕು. ಕರಿ ಪೆನ್ ತೊಗೊಂಡು ಮಲಗುವಾಗ ಒಂದು ಮೇಲೆ ಈ ಥರ ನಿಮ್ಮ ಎಡಗೈಯೊಳಗೆ ಈ ಥರ ಹೌದಾ, ಆನಂತರ ಈ ಥರ ಎಡಗೈ ಮೇಲೆ ಒಂದು ಆರ್ಕ್, ಅದರ ಕೆಳಗೊಂದು ಚುಕ್ಕೆ, ಅದರ ಕೆಳಗೆ ಸಣ್ಣ ಚುಕ್ಕೆ, ಅದು ಆದಮೇಲೆ ವಿ ಟೈಪ್, ಹೀಗೆ ಗೊತ್ತಾಯ್ತಾ? ಒಂದು ಆರ್ಕ್, ಒಂದು ದೊಡ್ಡ ಚುಕ್ಕೆ, ಸಣ್ಣ ಚುಕ್ಕೆ, ವಿ ಟೈಪ್. ಇದು ಕಣ್ಣಿನ ಆಕಾರವಾಗಿ ಬರ್ತದೆ, ಹೌದಾ? ಇದನ್ನು ಬರ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಬೇಕು. ದೇವ್ರಿಗೆ ಏನು ಪ್ರಾರ್ಥನೆ ಮಾಡಬೇಕು? ಮಲಗುವಾಗ ಕೈ ಜೋಡಿಸ್ಕೋಬೇಕು, ಎರಡು ಕೈ ಜೋಡಿಸಿ, ಪರಮಾತ್ಮ ನೀನು ನನ್ನೊಂದಿಗಿದ್ದಿ, ಯಾರೇ ನನ್ನ ಹಿತಶತ್ರುಗಳು ಕೂಡ ನನಗೆ ಯಾವುದೇ ರೀತಿಯ ತಂತ್ರಬಾಧೆಯನ್ನು ಮಾಡಿಲ್ಲ, ಮತ್ತು ಯಾರು ನನಗೆ ಹಿತಶತ್ರುಗಳು ಅದಾರ, ಯಾರು ನನಗೆ ತಂತ್ರಬಾಧೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀನು ನನ್ನ ಸ್ವಪ್ನದಲ್ಲಿ ತೋರಿಸುತ್ತಿದ್ದಿ. ಅವರ ಮುಖಗಳನ್ನು ನನಗೆ ಕಾಣುವಂತೆ ನೀನು ನನಗೆ ಕನಸನ್ನು ಬೀಳಿಸ್ತಾ ಇದ್ದಿ ಅಂತ ಇನ್ನು ಈ ಭಾವದಿಂದ ನೀವು ಹೇಳಿಕೆಯನ್ನು ಹೇಳಿಕೊಂಡು ಮಲಗಬೇಕು. ಈ ಕೇವಲ 12 ದಿವಸ ಅಥವಾ 21 ದಿವಸ ಅಥವಾ 45 ದಿವಸ ಅಥವಾ ಕೊನೆಯದಾಗಿ 54 ದಿವಸ ಇದನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಹಿತಶತ್ರುಗಳು ನಿಮ್ಮ ಸ್ವಪ್ನದಲ್ಲಿ ಬರ್ತಾರೆ, ಮತ್ತು ಅವರು ಏನು ಮಾಡಿದ್ರು ಕೂಡ ನಿಮಗೆ ನಾಟೋದಿಲ್ಲ. ಹಾಗೆ ಸಂಕಲ್ಪ ಮಾಡ್ಕೋಬೇಕು ದಿನಾಲು. ನೀವು ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ನೀವು ನನ್ನನ್ನು ಏನು ಮಾಡಲಾರಿರಿ, ಯಾಕಂದರೆ ನನಗೆ ಪರಮಾತ್ಮನ ಶ್ರೀರಕ್ಷೆ ಇದೆ. ನೀವು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ನೀವು ನನ್ನನ್ನು ಏನೂ ಮಾಡಲಾರಿರಿ, ನನ್ನ ಕೂದಲು ಕೂಡ ಕೊಂಕೋದಿಲ್ಲ, ನನಗೆ ಪರಮಾತ್ಮನ ಶ್ರೀರಕ್ಷೆ ಇದೆ. ಈ ಥರ 11 ಸಾರಿ ಹೇಳ್ಕೊಂಡು ದಿನಾಲು ಮಲಗಬೇಕು. 54 ದಿವಸದ ಅವಧಿಯೊಳಗೆ ಖಂಡಿತವಾಗಿಯೂ ನಿಮಗೆ ನಿಮ್ಮ ಹಿತಶತ್ರುಗಳು ಅಂತಿರಲ್ಲ, ಅಥವಾ ಯಾರು ನಿಮಗೆ ಮಾಟ ಮಂತ್ರ ಭಾನುಮತಿ ಮಾಡ್ತಿದ್ರೆ ಮಾತ್ರ ಕಾಣ್ತಾರೆ. ಅವರು ನಿಮಗೆ ಮಾಡಿಸುತ್ತಿದ್ದರೆ ಮಾತ್ರ ಕಾಣ್ತಾರೆ, ಮಾಡಿಸದೆ ಹೋದರೆ ಯಾರ ಮುಖವೂ ಅಲ್ಲಿ ಬರುತ್ತಿಲ್ಲ. ಗುರುಗಳು ಸುಳ್ಳು ಹೇಳಿದಂತ ಅವಾಗ ನನಗೆ ಬೈಕೋಬೇಡಿ. ನಿಮಗೆ ಯಾರಾದರೂ ಮಾಡಿಸ್ತಾ ಇದ್ರೆ ಡೌಟ್ ಕ್ಲಿಯರ್ ಆಗುತ್ತೆ ಇಷ್ಟೇ. ಯಾರು ಮಾಡಿಸ್ತಾ ಇಲ್ಲಪ್ಪ ಅಂದ್ರೆ ನೆಮ್ಮದಿಯಿಂದ ಮಲ್ಕೊಳ್ಳಿ ಅಷ್ಟೇ. ಮತ್ತು ಅಕಸ್ಮಾತ್ ಮಾಡಿಸ್ತಿದ್ರೆ ಅವರ ಮಾಟ ಮಂತ್ರ ತಂತ್ರದ ಪ್ರಕ್ರಿಯೆಗಳು ನಿಮ್ಮನ್ನು ಏನು ಮಾಡಲ್ಲ. ಸದಾ ದಿನಾಲೂ ಮಲಗುವಾಗ ಇದನ್ನು ಬರ್ಕೋಬೇಕು. ಇದನ್ನು 2 ಕೈ ಜೋಡಿಸ್ಕೊಂಡು ದೇವರಲ್ಲಿ ಕೇಳ್ಕೋಬೇಕು. ಮಲಗುವಾಗ ಅಫರ್ಮೇಷನ್ ಹೇಳ್ಕೋಬೇಕು, ದೇವರಲ್ಲಿ ಕೇಳ್ಕೋಬೇಕು. ಅವರ ಸ್ವಪ್ನದೊಳಗೂ ಅವ್ರ ಮುಖಗಳನ್ನು ತೋರಿಸು, ನನಗೆ ಗೊತ್ತಾಗಲಿ. ಆ ನಂತರ ಅವ್ರು ಏನಾದರೂ ಮಾಡ್ತಾ ಇದ್ರೆ ಅದು ನನ್ನ ಮೇಲೆ ನಾಡ್ತಾ ಇಲ್ಲ, ನೀನು ಶ್ರೀರಕ್ಷೆ ನನ್ನೊಂದಿಗಿದೆ ಅಂತ ತಿಳ್ಕೊಂಡು 11 ಸಾರಿ ಹೇಳಬೇಕು. ಎಷ್ಟು ದಿವಸ ಮಾಡಬೇಕು ಅಂತ ತಿಳ್ಕೊಂಡು ಅವೆಲ್ಲ ಕೇಳಬೇಡ್ರಿ. ಮಿನಿಮಮ್ 21 ಅಥವಾ 45 ಮತ್ತು 11 ದಿವಸ ಮಾಡ್ಬೋದು. 11 ದಿವಸದೊಳಗೆ ಕೆಲವು ಮಂದಿಗೆ ರಿಸಲ್ಟ್ ಸಿಕ್ಕೋದು. ಆದರೆ ನೀವು 21 ದಿವಸ ಮಾಡಿ, ಯಾಕಂದರೆ 11 ದಿವಸದೊಳಗೆ ಬೇಗ ಸಿಗದೇ ಹೋದರೆ ನಿರಾಶೆ ಆಗುತ್ತೆ. 21 ದಿವಸ ಮಾಡಿರಿ, ಅಥವಾ 45 ದಿವಸ ಮಾಡಿರಿ, ಅಥವಾ ಉಲ್ಟಾ 54 ದಿವಸ ಮಾಡಿರಿ. ಈಗ 3 ಇಲ್ಲಿ ಬರ್ತಕ್ಕಂಥದ್ದು ಕೋಡ್ ಏನಪ್ಪ ಅಂತಂದ್ರೆ 11 ದಿವಸ ಅಂತಂದರೆ ಅದು 2 ಅಂಕೆ, 2, 3, 6, 9, 8. ಈ 6, 8, 9 ಈ ಅಂಕಿಗಳು ಅತ್ಯಂತ ಪವರ್ಫುಲ್ ಅಂಕಿಗಳು, ದೈವಿಕ ಸಂಖ್ಯೆಗಳು ಅಂತ ನಾವಿದು ಕೇಳ್ತೀವಿ.
ಒಂದು ಅಂದರೆ ಎರಡಾಯಿತು, 11 ದಿವಸ ಅಂತ ಎರಡಾಯಿತು. 21 ದಿವಸ ಅಂದರೆ 3 ಅಂಕಿ ಬಂತು, 2 1 ಕೂಡಿಸಿದ್ರೆ. 45 ದಿವಸ ಅಂದರೆ 5 4 9 ಅಂಕಿ ಬಂತು. ಮತ್ತು 54 ದಿವಸ ಮಾಡಿರಿ ಅಂತ ಹೇಳಿದಾಗ ಅದರ ಅಂಕಿ ತೋರಬೇಕಾದ್ರೆ 9 ಬಂತು, 5 4 9. ಹೀಗೆ ಈ ಅಂಕಿ ಬರುವಂಗ ನಾವು ಸಾಧನೆಯನ್ನು ಮಾಡ್ಕೋಬೇಕಾಗತ್ತೆ. ಇದನ್ನು ಸರಿಯಾಗಿ ತಿಳ್ಕೊರಿ. ಇದನ್ನ ಚಿಹ್ನೆಯನ್ನು ಮಾತ್ರ ಇದೇ ಥರ ಬರಬೇಕು. ಇಷ್ಟು ಮಾಡಿ ನೋಡಿ, ನಿಮಗೆ ಯಾರು ನಿಮ್ಮ ಹಿಂದೆ ಬೆನ್ನ ಹಿಂದೆ ಶತ್ರುಗಳಿದ್ದಾರೆ ಎಂದು ಸ್ಪಷ್ಟ ಗೊತ್ತಾಗುತ್ತೆ. ಯಾರು ಮಾಡ್ತಾರೆ ಅನ್ನೋದು ಸ್ಪಷ್ಟ ಅವ್ರ ಮುಖ ಬಂದು ಗೊತ್ತಾಗುತ್ತೆ. ಮಾಡದೇ ಹೋದರೆ ಅವ್ರ ಮುಖ ಬರೋದಿಲ್ಲ. ಅವಾಗ ಯಾರು ಮಾಡ್ತಾ ಇಲ್ಲ ಅಂತ ಕೊಟ್ಟು ಸಮಾಧಾನವಾಗಿರಲಿ. ಓಕೆ, ಇಷ್ಟು ಹೇಳಿ ಈ ಎಪಿಸೋಡನ್ನು ಮುಗಿಸ್ತೀನಿ. ದಯವಿಟ್ಟು ಇದನ್ನು ಮಾಡಿ ನೋಡಿ. ಯಾರಿಗೆ ಸಂಶಯ ಇದೆ ಅವ್ರು ಮಾತ್ರ ಮಾಡಿರಿ. ಸುಮ್ಮನೆ ಎಲ್ಲರೂ ಮಾಡಲಿಕ್ಕೆ ಹೋಗಬೇಡಿ ಅನ್ನೋ ಮಾತನ್ನು ಹೇಳಿ ಶ್ರೀ ಗುರುದೇವ್ ನಮಸ್ಕಾರ.